ಯವ್ವ ಈ ಹಬ್ಬದಾಗ ಏನೇನ ನೋಡಿವ ಚಂದಾಗಿ ನೀರ ಬಿಟ್ಟಿಲ್ ನೋಡು. ಯವ್ವ ನಾವಲ್ಲೇ ಎಷ್ಟರ ಕೊಡಪಾನದವ್ವ ನೋಡು. ಆ ತುದಿಯಿಂದ ಈ ತುದಿವರೆಗೂ 1 2 3 ಲೈನ್. ಅದ್ರಾಗ ಒಂದೊಂದು ಲೈನ್ಯಾಗ ಏನೇ ಇಲ್ಲ ಅಂದ್ರೂ ಒಂದು 20 30 ಕೊಡಪಾನದವ್ವ. ಅಲ್ಲ ಗೀತಾ ಕರೆ ಹೇಳ, ನಮ್ಮೂರಾಗ ಈಸ್ ಮಂದಿ ಅದಾರ. ಇಲ್ಲಿ ಬಿಡ ಗೌರಕ್ಕ, ಅದು 4-5 ದಿನದಿಂದ ನೀರ ಬಂದಿಲ್ಲಲ್ಲ. ಎಲ್ಲಾರು ಏನ್ ತಿಕ್ಕೊಂಡ್ಬಿಟ್ಟಾರ, ನಾಳೆ ಬಿಡ್ತಾನ ನಾಡ್ದು ಬಿಡ್ತಾನ ನೀರು ತುಂಬೋ ದಿವ್ಸ ಬಿಡ್ತಾನ ಅಂತಂದು ಹೇಳಿ ಕದಾರ. ಹಂಗಾಗಿ ಒಂದೊಂದು ಕೊಡಪಾನ ನೀರು ತುಂಬ್ಕೊಂಡು ಹೋಗ್ಬಿಟ್ಟಾರ. ಆದ್ರೆ ಬೇರೆ ಹಬ್ಬ ನೀರಲ್ಲಿ ಸಾಲ್ಬೇಕು, ಅದಕ್ಕೆ ಏನು ಮಾಡ್ಬಿಟ್ಟಾರ, ಮನ್ಯಾಗಿದ್ದು ಓಸು ಬಿಂದಿಗೆ ತಂದು ಇಟ್ಟಾರ ನೋಡಿಲ್ ತುಂಬಸಾಕ್. ಯವ್ವ ಮೂಲ್ಯಾಗಿಂದು ಅಟ್ಟದ ಮ್ಯಾಲಿಂದು ಅಷ್ಟೇ ಯಾಕವಾ ಗುಜರಿಗೆ ಹಾಕ ಕೊಡಪಾನು ತಂದಿಟ್ಟಾರ ನೋಡಿಲ್ ಮುರ್ಕಾಟಿ ಎಲ್ಲ. ಹಗ್ಲೆಲ್ಲ ಯಾರು ಅಡ್ಡಾಡ್ತಾರವ, ಅದಕ್ಕೆ ತಂದಿಟ್ಟಿದ್ದಾರೆ ಬಿಡು ಹೋಗ್ಲಿ. ಯವ್ವ ನನ್ಗೇನು ಚಿಂತೆ ಗೊತ್ತೇನ, ಇದಿಷ್ಟು ತುಂಬಿಸಿ ನಮ್ಮ ಕೊಡಪಾನ ತುಂಬಿಸೋ ಅಂತ ಪಾಳೆ ಯಾವಾಗ ಬರ್ತೈತೋ ಏನೋ. ಅಷ್ಟೊಳಗೆ ಈ ಟ್ಯಾಂಕ್ನಾಗಿನ ನೀರು ಖಾಲಿ ಆದ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕು ಆ ನೀರಿಗೆ ನಾವು. ನೋಡೋ ಮಳೆಯಾರ ಹಚ್ಚಿ ಹೊಡ್ಯಾಕತ್ತಿತ್ತು ಇಷ್ಟು ದಿವಸ, ನೀರು ಬಿಡ್ಬೇಕಿತ್ತು. ನೋಡಿದ್ರೆ ನೀರ ಬಿಟ್ಟಿಲ್ಲ ನೋಡ. ಇನ್ನು ಮಳೆ ಆಗಿಲ್ಲ ನೀರಿಲ್ಲ ಅಂದ್ರೆ ಬೇರೆ ಮಾತು. ಮಳೆಯಾಗಿ ಚಂದಾಗಿ ಎಲ್ಲ ಕೆರೆ ಕೊಟ್ಲಿ ತುಂಬ್ಯಾವು, ಮತ್ತು ನೀರು ಬಿಡವಲ್ಲಾಗ್ಯಾನ. ಏನಾಗೈತೆ ನೀವು ಇದು ಅವ್ನ ಹೆಂಡತಿಗೆ ಹೋಗಿ ಕೇಳ್ಬೇಕು ಎಲ್ಲಿ ನೀರು ತುಂಬ್ಕೊಂಬರ್ತಾಳ ಅಂತ ಹೇಳಿ. ಅದು ಹಂಗಾಗಿಲ್ಲ, 24 ತಾಸಿಂದ ನೀರು ಬಿಡಾಕಂತಂದು ಹೇಳಿ ಪೈಪ್ ಎಲ್ಲ ಒಡೆದು ಬಿಟ್ಟಾರ. ಅದು ನಾಳ ಬಿಟ್ಟನ ನೀರು ಸೋರ್ ಹೊಂಟು ಬಿಟ್ಟೈತಿ. ಹಂಗಾಗಿ ಅದನ್ನ ಬಂದ್ ಮಾಡ ನೋಡಿ, ರಿಪೇರಿ ಮಾಡಕ್ಕೆ ಇನ್ನೂ 4-5 ದಿವಸ ಹಿಡಿತಂತ. ಅದಕ್ಕೆ ಗೌರಕ್ಕ ಇಷ್ಟೊಂದು ಕೊಡಪಾನ ಅದ ನೋಡಿಲ್. ಹಾಗ್ಲೆಲ್ಲ ಯಾರು ಓಡಾಡ್ತಾರಂತಂತ ಹೇಳಿ ಒಂದ ಪಟ್ಟಿಗೆ ತುಂಬಿಸಿ ಮನ್ಯಾಗ ಇಟ್ಕೊಂಡ್ಬಿಡೋಣ ಅಂತೇಳಿ ತುಂಬ್ಕೊಳಕ್ ಬಂದು ಇಷ್ಟು ಪಾಳೆ ಆಗೈತೆ ನೋಡಿದ್. ಯವ್ವ ನಮ್ಮ ಪಾಳೆ ಯಾವಾಗ ಬರ್ತೈತೆ ಏನೋ, ನಾ ಮತ್ತೀಗ ಕೆಲ್ಸಕ್ಕೆ ಬರೀ ಹೋಗ್ಬೇಕು. ನೀನು ಹಿಂಗೆ ಪಾಳೆದಾಗ ಹಚ್ಚಿ ಹೋಗು, ನಾನು ಕಾಲ್ಯಾಗ ನೋಡ್ಕೊಂತಿರ್ತೇನಂತ ಹಚ್ಚಿ ತುಂಬಿಸಿಟ್ಟಿರ್ತೇನೆ. ಹೌದಾ ಹಂಗಾರ ನೀನು ಒಂದ್ ವೇಳೆ ಇದು ಜಲ್ದಿ ಪಾಳೆ ಮುಗಿತಂದ್ರ ನೀ ತುಂಬಿಸಿಡ, ನಾನು ಅಡಿಗೆದು ಮಾಡಿಟ್ಟು ಬಂದು ತೊಗೊಂಡು ಹೋಗ್ತೇನಂತ. ಹೆಂಗಿದ್ರು 4 ನಲ್ಲಿ ಅದಾವಲ್ಲ ಬಡ ಬಡ ತುಂಬ್ತಾವ್. ಯಾಕ ಗೌರಕ್ಕ ಹೊಂಟಾಕಿ ಹಂಗ ನಿಂತ ಬಿಟ್ಟಲ್ಲ. ಯವ್ವ ಆಕಿ ಜಗಳ ಗಂಟಿ ಚೆನ್ನಿ ಬರಾಕತ್ತಾಳ ಅಲ್ಲೇ. ಯವ್ವ ಯಾಕಾರ ಬಂತ ಇದು. ಯವ್ವ ಆಕಿ ಬಂದ್ಲಂದ್ರ ನೀರು ತುಂಬ್ಕೊಳಕ ಬಿಡೋಂಗಿಲ್ಲ. ನಾನು ಇಲ್ಲೇ ನಿಲ್ತೇನವ, ಒಂದ್ ದಿವ್ಸ ಉಪಾಸ ಇದ್ರು ನಡಿತೈತಿ. ನೀರ್ ಬೇಕು ನಂಗೆ, ಇಲ್ಲೇ ನಿಂತ್ಕೋ ಆಕಿಂದೊಂದು. ಏನು ಚೆನ್ನಕ್ಕ ಆರಾಮದಿಯಾ? ಯಾಕ ಹೆಂಗ್ ಕಾಣ್ತತ್ ನಿನಗ? ನಂಗೆ ಆರಾಮಿಲ್ದಂಗೆ ಕಾಣ್ತತನ? ಯವ್ವ ಏನೋ ಅಪ್ರೂಪಕ್ಕೆ ಸಿಕ್ಕಿ ಹೆಂಗದಿ ಅಂತ ಕೇಳ್ದೆ, ಅದಕ್ಕೆ ಯಾಕೆ ಜಗಳ ಮಾಡ್ತಿದಿ? ಚೆನ್ನವ ನೀರು ತುಂಬ್ಕೊಳಕ್ ಬಂದೆ? ಇಲ್ಲ ಇದ್ ನೀರು ಸುರು ಹೋಗಕ್ ಬಂದೆ ನೋಡು. ಬಿಡ ಗೌರಕ್ಕ, ಮಾತಾಡ್ಸಿದ್ರೆ ಮೈ ಮೇಲೆ ಬರ್ತಾಳಕಿ. ಬರ್ದ ಇನ್ನೇನ್ ಮಾಡಿ ಅಳ್ತಗೋ. ಪಾಪದ ಸೀತಾ ಇತ್ತ ಹುರಿದು ಮುಕ್ಕಿದ್ಲು ಒಂದ್ ಅಳತಿ ಆಕಿಗ. ಅದು ಅವರ ಮುಂದೆಯಿಂದ ಯಾವ್ದಾತ್ಲಾಗ ಸಾವಕನ ಮಗನ ಮದುವೆ ಆಗಿ ಎಲ್ಲೋ ಒಂದ್ ಕಡೆಗೆ ಆರಾಮ ಅದಾಳ. ಈಗೆಲ್ಲ ಕೆಲಸ ಇಕ್ಕಿ ಮೈ ಮೇಲೆ ಬಿದ್ದತಿ. ನೀ ಯಾವಕಿನ ನಮ್ಮನಿ ಬಗ್ಗೆ ಮಾತಾಡಕಿ? ನೀ ಬಂದ್ ಮಾಡ್ಕೊಡ್ತೀಯಾ ನಮ್ಮನಿ ವಿಷಯ? ನೀ ಯಾವಕಿ ಮಾತಾಡಕ? ಅಯ್ಯೋ ಇದ್ದಿದ್ದಂಗೆ ಹೇಳಿದ್ರೆ ಎದಿಗ್ ಬಂದು ಒದ್ರಂತ. ಹೌದಾ ಆಕೆ ನಿರ್ಲಾರ್ದ ಹೇಳಿದ್ಲ, ಇದ್ದಿದ್ದೆ ಹೇಳ ತಗೋ. ನೀ ಯಾವಕಿಲೆ ನನಗೆ ಹಂಗ ಬಂದು ಹೊಡಕಿ? ಏನ್ ನೀ ಹೊಡೆದ್ರೆ ಹೊಡ್ಸ್ಕೊಂಡು ಸುಮ್ನಿರಕ? ನನ್ನೇನ ನಿಮ್ಮ ಮನ್ಯಾಗಿದ್ಲಲ್ಲ ಸೀತಾ ಆಕೆ ಅಂತ ತಿಕ್ಕೊಂಡೇನ? ನನ್ಗ ಹೊಡಿತಿ? ಎಲ್ಲ ಹಡಿಬಿಟ್ಟಿ. ಯವ್ವ ನನ್ ಕೂದ್ಲ ಬಿಡ. ಏನ್ ಹೊಲ್ಸದಿಯ ನೀನ? ನನ್ ಕೂದ್ಲನ ಕಂಡು ಬಿದ್ದಿಯಲ್ಲ. ಇರೋ ಒಂದ್ 4 ಕೂದ್ಲದಾವ, ಅವನು ಬಿಡವಲ್ಲಿ. ನನ್ ಕೂದ್ಲನ ಜಾಕ್ತಿದ್ದಿ ಊರ್ ಮೂಳಿ. ಯವ್ವ ಏ ಗೀತಿ, ಊರ್ ಗೀತಿ ನನ್ನ ಬಿಡಸ, ನಕೊಂತ ತಿಂತಲ್ಲ ಹಲ್ಕಿಸ್ಕೊತ. ಬಿಡ ನನ್ನ ಊರ್ ಮಾರಿ. ಬಿಡ ಚೆನ್ನಕ, ಬಿಡಕಿನ್ನ ಸಾಯ್ ಹೊಡ್ದಿ. ಇಲ್ಲಿವತ್ತಿಕಿನ್ ಹುಟ್ಲಿಲ್ಲ ಅನಿಸ್ಬಿಡ್ತೇನೆ. ಆಕಿ ಕೇಳ್ಕೊಂಡ್ರ ಬಿಡ್ತಾಳೇನ? 4 ಬಾಸಕಿಗ ದೂಡಲಿಂದ. ಚೆನ್ನವ ಬಿಡಾಕಿನ್ನ. ಇವತ್ತ ಏನ್ ಮಾಡೋದು ಮಾಡೇ ಬಿಡ್ತೇನೆ ಇವತ್ತಕಿನ್ನ. ನಮ್ಮ ಮನಿ ಸುದ್ದಿ ಬರ್ತಾಳಕಿ. ಯವ್ವ ನಾನು ಮನಿ ಸುದ್ದಿಗೆ ಬರಲ್ಲ, ಬಿಡ ನನ್ನ ಕೂತಿಗೆ. ನಿನ್ನ ಇವತ್ತ ಬಿಡಂಗಿಲ್ಲ ನೋಡ, ನಿನ್ನ ಏನ್ ಮಾಡ್ತೇನೆ ಅಂತ ಹೇಳಿ. ಲೇ ಗೀತಿ ಹೊಡಿಲೇಕಿನ ಸರಸ್ಲೇ. ಏನ ಮಾಡಾಕ ನಿಂತಾಳಕಿ, ನನ್ನ ಬಿಡಿಸ್ಲೇ ಗೀತಿ. ಚೆನ್ನವ ಸರಿ ಆ ಕಡೆ. ಯವ್ವ ಈಕಿ ಗೀತಿ ನನ್ ಸೊಂಟ ಮುರಿದ್ಲ. ಯವ್ವ ಯಾರ ಬರ್ರಿ, ನನ್ ನೋಡ್ಕೊಳ್ಳೋರು ಯಾರು ಇಲ್ರೇ, ಮನ್ಯಾಗ ಕೆಲಸ ಮಾಡೋರು ಯಾರು ಇಲ್ರೇ. ಗೌರಕ್ಕ ಎದಳ ಮೇಲೆ. ಯವ್ವ ನನ್ನ ನಡನ ಹಂದಿ ಮಾರ್ಯಾರ ಇಬ್ರು ಸೇರಿ ನಂಗೆ ಹೊಡ್ಯಾಕತ್ತೀರಿ. ಯವ್ವ ಈ ಹೆಂಗಸ್ರಿ ಏನ್ ಜಗಳ ಮಾಡಕತ್ತಾರ? ಎದ್ರ ಸಲಾಗೇನ? ನೀರಿನ ಕಡೆ ಅಂದ್ರೆ ನೀರಿನ ಸಲಾಗೇನ ಮಾಡ್ತಿರ್ತಾರ. ಮತ್ತಿನ್ನೇನ್ ಯವ್ವ 4 ದಿವಸ ನೀರು ಬಂದಿಲ್ಲ ಅಂದ್ರೆ ಯಾ ನಮ್ನಿ ಜಗಳ ಮಾಡ್ತಾರ ನೋಡಿರು. ಯವ್ವ ಏನ್ರ ನೀವು ಹೆಣ್ಮಕ್ಳು ಬಿಡ್ರೆ ಎದಕ್ ಜಗಳ ಮಾಡಕತ್ತೀರಿ? ನೋಡಯ್ಯಪ್ಪ ಇವ ನಮ್ಮ ಮನಿ ಸುದ್ದಿಗೆ ಬಂದ ಜಗಳ ಆಡಕತ್ತಾರ ಇವ್ರಿಬ್ರು. ಯವ್ವ ಏನಾರ ಆಗೋಲ್ಯಾಕ ಬಿಡ್ರವಾ. ಕಿನ್ನಿವತ್ತ ಹುಟ್ಲಿಲ್ಲ ಅನ್ಸ ಬಿಡ್ತೇನೆ ತಡಿಯಪ್ಪ ನೀ. ನೋಡ್ ಮತ್ತ ಸುಮ್ಕ ನಮ್ ಜೋಡಿ ಜಗಳ ಮಾಡಕತ್ತಾಳ ನೋಡ ಇರಣ್ಣ. ನಾನ್ ನೀರ್ ಬೇಕಂತಂದ ಹೇಳಿ ತುಂಬ್ಕೊಳಕಂತ ಬಂದ್ರ ಇವ್ರಿಬ್ರು ನಮ್ಮ ಮನಿ ಮೇಲೆ ಹಾಸಿ ಏನಾರ ಮಾತಾಡಕತ್ರ ಮತ್ತೆ ಬಿಟ್ಟೆನೇನ? ಯವ್ವ ನಳ ರಿಪೇರಿ ಆಗೈತಿ, ನಡ್ರಿ ನಿಮ್ ಮನೆಗೆ ಹೋಗ್ರಿ, ಜಗಳ ಬಿಡ್ರಿ. ಪೈಪ್ ಎಲ್ಲ ಸರಿ ಮಾಡೈತಿ, ಹೊಸದಾಕೈತಿ. ಒಂದ್ ತಾಸ್ನಾಗಂದ್ರ ನೀರ್ ಬರ್ತಾವ ನೋಡ್ರಿ. ನೀರ್ ಬಿಡಾಕಂತ ನಾವು ಹೊಂಟೇನಿ, ನೀವ್ ಇಲ್ಲಿ ಡೈರೆಕ್ಟ್ ಜಗಳ ಹಚ್ಕೊಂಡ್ ನಿಂತ್ ಬಿಡ್ರಿ. ಯಪ್ಪ ನೀ ನೀರ್ ಬಿಡವಲ್ಲ ಕೈಕಿನ್ ಇವತ್ತ ಮುಗಿಸೇ ಬಿಡ್ತೇವೆ, ಇವತ್ತು ಬಿಡೋಂಗಿಲ್ಲಕಿನ್ನ. ನೀವು ಜಗಳ ನಿಲ್ಸಿಲ್ಲ ಅಂದ್ರೆ ಪೊಲೀಸರಿಗೆ ಫೋನ್ ಮಾಡಿ ಕರ್ಸ್ಬೇಕಾಗೈತೆ ನೋಡು. ಯಪ್ಪ ನೀ ಚಂದ ನೀರ್ ಬಿಟ್ಟಿದ್ರ ಇಷ್ಟ್ಯಾಕ್ ನಮಗ್ ತ್ರಾಸ ಆಕಿತ್ತು ಹೇಳ? ನಿನಗ ಮೊದ್ಲು ಹೊಡಿಬೇಕಾಗೈತೆ ತಡಿ. ಹೌದಾ ಚೆನ್ನವ ನೀ ಹೇಳಿದ್ ಖರೆ ತಡಿ, ಇವನ್ನ ತಗೋರಿ ಒಂದ್ ಕೈ. ಯವ್ವ ನನ್ ಬಿಡ್ರೆ, ನಾ ಇನ್ನೊಮ್ಮೆ ನಿಮ್ ಸುದ್ದಿಗೆ ಬರಂಗಿಲ್ರಿ. ಇನ್ಮೇಲೆ ಹಿಂಗೆಲ್ಲ ಮಾಡಂಗಿಲ್ಲ. ನಾ ಮೊದ್ಲು ನಂದು ಈ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೇನೆ, ಬಿಟ್ಬಿಡ್ರಿ ನನ್ನ. ನೋಡ್ವಾ ಇವತ್ತಿಗ ಇಷ್ಟು ಸಾಕು ಸೀತಾ. ಅವು ಹಪ್ಪಳ ಅದಾವಲ್ಲ ಲಟ್ಟಿಸಿಟ್ಟಿದ್ದು ಮ್ಯಾಲ ಹೋಗಿ ಒಣ ಹಾಕಿ ಬಂದ್ಬಿಡು. ಮತ್ತು ನಿನ್ನ ಗಂಡ ಹೇಳಿ ಒಂದಿಷ್ಟು ಖಾಲಿ ಪಾಕೆಟ್ ತೊಗೊಂಬ ಅಂತ ಹೇಳ. ಅಂದ್ರೆ ನಾಳೆ ಒಂದು 5-5ರಿಂದ 10 ಹಾಕಿ ಇಷ್ಟು ಅಂಥೇಳಿ ರೊಕ್ಕ ಫಿಕ್ಸ್ ಮಾಡಿ ಮಾರಕ ಬರ್ತೈತಿ. ಮತ್ತು ಇದಕ್ಕೇನಾರ ಹೆಸರು ಹುಡುಕಿರಿಲ್ಲ? ಅದೆಲ್ಲ ಮಾಡಾಕತ್ತೈತಿ ಅಮ್ಮ ಹೆಸರು. ಆಮೇಲೆ ಅವು ಪರ್ಮಿಷನ್ ಎಲ್ಲ ತೊಗೋಬೇಕು. ನಾವು ಇಂಥ ಬಿಸ್ನೆಸ್ ಮಾಡಾಕತ್ತೇವಿ ಮತ್ತು ಈ ಬಿಸ್ನೆಸ್ ಮಾಡಾಕತ್ತಿದ್ದು ನಮ್ದ ಅಂತಂದು ಹೇಳಿ ಅದನ್ನ ಗೌರ್ಮೆಂಟಿಗೆ ತಿಳಿಸ್ಬೇಕು.
ಅವೆಲ್ಲ ಒಂದಿಷ್ಟು ಕೆಲಸ ಅದಾವ ಬೇಮ, ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಬೇಕು. ಆಮೇಲೆ ನಮ್ಗೆ ನಮ್ದು ಕಂಪನಿ ಹೆಸರು ಮೇಲೆ ಲೇಬಲ್ ಹಚ್ಚಿ ಮಾರಕ್ಕೆ ಪರ್ಮಿಷನ್ ಸಿಗ್ತೈತಿ. ಯವ್ವ ನನ್ನ ಮೊಮ್ಮಗಳು ಎಷ್ಟೆಲ್ಲ ತಿಳ್ಕೊಂಡೈತ, ನೀನು ಯಾವಾಗ ತಿಳ್ಕೊಂಡೆ ಇವನ್ನೆಲ್ಲ? ಯಮ್ಮ ನಮ್ಮ ಚಿಕ್ಕಮ್ಮಂತರು ನನಗೆ ಓದಿಸ್ಲಿಲ್ಲ. ಆಕಿ ತಂಗಿ ಓದಬೇಕಾರ ಹೋಗಿ ಕುಂತಾಗ ಒಂದು ಇಟ್ಟಿಟ್ಟಕಿ ಹೇಳ್ಕೊಡ್ತಿದ್ಲ, ಮತ್ತೆ ಚಿಕ್ಕಮ್ಮನ ಕಾಟಕ್ಕ ಪಾಪ ಆಕಿನೂ ಸುಮ್ಮನಾಗ್ತಿದ್ಲ. ಅದೆಲ್ಲ ನನಗೆ ನೆನಪಿತ್ತು. ಮದುವೆಯಾಗಿ ಬಂದ್ಮೇಲೆ ಅತ್ತೆರ ಮುಂದೆ ನಂಗೆ ಹಿಂಗೆ ಓದ್ಬೇಕಿತ್ರಿ, ಓದಕ್ಕೆ ಆಗ್ಲಿಲ್ಲ ಅಂತಂದು ಹೇಳಿದೆ ಒಂದು ದಿವಸ. ಅದಕ್ಕೆ ನಮ್ಮ ಊರಾಗ ಅದು ರಾತ್ರಿ ಸಾಲಿ ನಡೆಯಕತ್ತೈತಲ್ರಿ, ಸಂಜೆ 6 ಗಂಟೆಗೆ ಚಾಲು ಆಕೈತಲ್ಲ, ಅಲ್ಲೇ ಅವ್ರು ಅಜಯ್ ಸರ್ ಅಂತದಾರಲ್ಲ, ಅವ್ರು ಶಾಲಿ ಕಲ್ಸಕತ್ತಿದ್ರು. ಅದಕ್ಕೆ ದಿನ ಒಂದು ತಾಸು ಹೋಗುವಲ್ಯಾಕ ಅಂತ ಕಳಿಸ್ಕೊಡಕತ್ತಿದ್ದೆ. ಈಗ ಒಂದು 3-4 ತಿಂಗಳು ಆತ ಅಲ್ಲೇ ಹೊಂಟಾಳ. ನಾವು ಹಿಂಗೆ ಕೆಲಸ ಅದು ಚಾಲು ಮಾಡ್ಬೇಕಂತ ಹೇಳಿ ಅನ್ಕೊಂಡ್ವಲ್ರಿ, ಅವ್ರ ಹತ್ರ ಹೋಗಿ ಎಲ್ಲ ಕೇಳ್ಕೊಂಡ್ಲಂತ ಅವರ ಹೆಲ್ಪ್ ಮಾಡಕತ್ತಾರ ಈಗ ಆಕಿ. ಅವ ಭಾಳ ಚಲೋ ಕೆಲಸ ಮಾಡ್ದಿ ನೋಡುವ. ತವ್ರ ಮನ್ಯಾಗ ಆಗ್ಲಾರದ ಕೆಲಸ ಇಲ್ಲಿ ಗಂಡನ ಮನ್ಯಾಗ ಆಗಾಕತ್ತೈತಿ. ನಿಮ್ಮವ್ವ ಬದುಕಿದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಕಲ್ತಿರ್ತಿದ್ದೇವ. ಏನು ಮಾಡೋದು? ನಾನು ಎಷ್ಟು ನಿನಗೆ ಶಾಲಿ ಕಲಿಸ್ಬೇಕಂದ್ರೆ ನಿಮ್ಮ ಚಿಕ್ಕಮ್ಮನ ಕಾಟಕ್ಕೆ ಕಳ್ಸಕ್ಕೆ ಹಾಕಿದ್ದಿಲ್ಲ. ಶಾಲಿ ಕರ್ಕೊಂಡೋಗ್ಬಿಟ್ರು ಆಕಿ ಹೊಳ್ಳಿ ಮತ್ತೆ ಕರ್ಕೊಂಡ ಬಂದ್ಬಿಡ್ತಿದ್ಲು ಶಾಲಿಂದ. ಹೋಲಿ ಬಿಡ್ಬೇ ಅಮ್ಮ, ಅದೆಲ್ಲ ನೆನೆಸ್ಕೊಂಡು ಈಗ ಬೇಸರ ಮಾಡ್ಕೋಬೇಡ. ಈಗ ಈ ಕೆಲಸ ಚಾಲು ಮಾಡೇವಿಲ್ಲ, ಇದು ಕೈ ಹಿಡಿಲಿ ಅಂತೇಳಿ ಆಶೀರ್ವಾದ ಮಾಡಿ ಅಷ್ಟ ಸಾಕು. ಹಂಗಾಗ್ಲೇವ. ತಗೋವ ಸೀತಾ, ಇವು ಹಪ್ಪಳ ಅದು 6 ಹಾಕ್ಬಾ. ಆತ್ ಬೇ ಅಮ್ಮ. ಯಮ್ಮ, ಈಗ ಹಪ್ಪಳ ಸಂಡಿಗೆ ಆತು, ಮತ್ತು ಬೇರೆ ಬೇರೆ ಏನೇನು ಕೆಲಸ ಮಾಡ್ಬೋದು ನಾವು? ಈಗ ಹಪ್ಪಳ ಸಂಡಿಗೆ ಮಾಡೋದಂತೀವ ನೀನು. ಈಗ ಮಳಿ ಅದು ಹಿಡಿಯಾಕತ್ತೈತಿ, ಮಳಿ ಇಲ್ದಾಗ ನೀವು ಒಣಗಿಸ್ತಿ, ಮಳಿ ಇದ್ದಾಗ ಹೆಂಗೆ ಒಣಗಿಸ್ತಿ ಹೇಳಿ ನೋಡೋಣ. ಅದಕ್ಕೆ ಬೇ ಇಂತಿಂಥ ಕಾಲದಾಗ ಇಂತಿಂಥ ಕೆಲಸ ಅಂತೇಳಿ ಮಾಡಾಕತ್ರ ನಮಗೂ ಚಲೋ ಆಕೈತಿ. ಅವನ್ನೆಲ್ಲ ಹೆಂಗೆ ತಯಾರಿ ಮಾಡ್ಕೋಬೇಕು ಅಂತಂದು ಹೇಳಿ ನಮ್ಮ ಸೀತಾ ಅವ್ರ ಸರ್ ಹತ್ರ ಕೇಳಕತ್ತಾಳ. ಅವರೆಲ್ಲ ಹೇಳ್ಕೊಡ್ತಾರ, ಅದ್ರ ಬಗ್ಗೆ ಚಿಂತೆ ಬೇಡ. ಈಗ ನಿಂಬೆ ಹಣ್ಣಿಂದ ಸೀಸನ್ ಇರ್ತೈತೆ ನೋಡು, ಅಂದ್ರೆ ಈ ನಿಂಬೆ ಹಣ್ಣು ಯಾವಾಗ ಕಮ್ಮಿ ರೇಟ್ ಇರ್ತೈತೆ ನೋಡು, ಅವಾಗ ಭಾಳಷ್ಟು ತಗೊಂಡು ನಿಂಬೆ ಹಣ್ಣನ್ನ ಹೆಚ್ಚಿ ಉಪ್ಪು ನೀರ್ನಾಗ ಹಾಕಿ ಇಟ್ಬಿಡ್ಬೇಕು. ಅಂದ್ರೆ ನಿಂಗೆ ಯಾವಾಗ ಯಾವಾಗ ಬೇಕು ನೋಡು ಅಷ್ಟು ತಗೊಂಡು ಅವಕ್ಕೆ ಒಗ್ಗರಣೆ ಹಾಕಿ ಉಪ್ಪಿನಕಾಯಿ ಮಾಡಿ ಬಳಸ್ಬೋದ್ವಾ. ಅದನ್ನ ಬೇಕಂದ್ರೆ ನೀವು ಡಬ್ಬಿ ಮಾಡಿ ಬಾಟ್ಲಾಗ ಹಾಕಿ ಮಾರಕ್ ಬರ್ತೈತಿ. ಮತ್ತೆ ಈ ಮಾವಿನಕಾಯ್ದು ಸೀಸನ್ ಇರ್ತೈತೆ ನೋಡು, ಅವಾಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಮಾರ್ಬೋದು. ಎಮ್ಮ ಎಲ್ಲ 6 ಹಾಕಿ ಬಂದೆ. ಮ್ಯಾಲ ಒಂದು ತೆಳ್ಳನ ಅರ್ಬಿ ಮುಚ್ಚಬೇಕಿತ್ತವ, ಇಲ್ಲಾಂದ್ರೆ ಒಂಥರ ಶಟದಂಗ ಹಾಕವು. ಎಲ್ಲ ಬಂದೋಬಸ್ತ್ ಮಾಡಿ ಇಟ್ಟೇನ್ ಬೇ ಅಮ್ಮ. ಭಾಳ ಇಲ್ಲೋದಲ್ಲಿ ಬಿಸಿಲು, ಮತ್ತೆ ರಣ ಬಿಸಿಲಿದ್ರೆ ಅಷ್ಟು ಚಲೋ ಆಗಂಗಿಲ್ಲವು, ಮಾಡಿಸಿದಂಗೆ ಆಗ್ಬಿಡ್ತಾವ. ಇಲ್ಲಿ ಬೇಮ್ಮ ಸ್ವಲ್ಪ ಬಿಸಿಲಿತ್ತು, ಕಡಕ್ ಬಿಸಿಲಿದ್ರೆ ನಾನೇನು 6 ಹಾಕಿದ್ದಿಲ್ಲ, ಮನೆ ಒಳಗೆ ಒಣಗಿಸಿದ್ರು ಬರ್ತಿತ್ತವು. ಬಂದೇನಪ್ಪ? ಬರ್ಕೊಟ್ಟಿದ್ದೆಲ್ಲ ಸಂತಿ ತಂದೇನಪ್ಪ? ಎಲ್ಲ ತಂದೇನ್ ಬೇವ, ಹೊರಗ ಇಟ್ಟೆ ನೋಡಿ ಚೆಕ್ ಮಾಡಿ ಹೇಳ್ರಿ, ಮತ್ತೆ ಏನಾರ ಬೇಕಂದ್ರೆ ತಂದು ಕೊಡ್ತೇನಂತ. ಒಂದಿಷ್ಟು ಪಾಕೆಟ್ ಅದು ತರಬೇಕಿತ್ತು. ತಂದೇನ್ ಬೇವ, ಮತ್ತೆ ಈಕಿ ಸೀತಾ ಹೇಳಿದ್ಲು ಏನ ಅವಕ್ಕೆ ರಿಜಿಸ್ಟ್ರೇಷನ್ ಮತ್ತು ಲೇಬಲ್ ಹೆಸರು ಅನ್ನಕತ್ತಿದ್ಲು. ನಂಗೂ ಅವು ಏನು ಒಂದು ಗೊತ್ತಾಗೋಲ್ವ, ಆಕಿಗ ಬಿಟ್ಟೇನ್, ಆಕೆಲ್ಲ ನೋಡ್ಕೊಂತೇನೆ ಅಂದಾಳ. ಅದರದೆಲ್ಲ ಚಿಂತಿನಿ ಬಿಡಾಕಿ ಮಾಡ್ತಾಳ, ನಾನು ಹೋಗ್ಕೇನಕಿನ ಜೊತೆಗ. ಇವು ಸಂತಿ ತಂದು ಕೊಡೋದು, ಮಾಡಿದ್ದು ಮಾರಕ ಅಂಗಡಿ ಅದು ಹುಡುಕಿ ಕೊಟ್ಟು ಬರೋದು ನಿನ್ನ ಕೆಲಸ. ಆತ್ ಬೇ, ಮಾಡ್ತೇನೆ ತಗೋ. ಆಮೇಲೆ ಈಗ ಮಾರ್ಕೆಟಿಗೆ ಹೋಗಿದ್ನಲ್ಲ, ಅಲ್ಲೊಬ್ಬವ್ನು ಕೇಳಕತ್ತಿದ್ನವ, ಅವು ಎಂತದ ಪೇಪರ್ ಬಿಸ್ನೆಸ್ ಅಂತ, ಅದ್ರಾಗೂ ಒಳ್ಳೆ ಲಾಭ ಐತಂತ. ಹ್ಞೂ ಅದು ಪೇಪರ್ ಬಿಸ್ನೆಸ್ ಅಂದ್ರೆ ಅದಕ್ಕೊಂದು ಮಷಿನ್ ಬರ್ತೈತಿ, 2 ಲಕ್ಷ ರೂಪಾಯಿನ ಇರ್ಬೇಕು ಅದಕ್ಕೆ. ಅವು ಪೇಪರ್ ಪ್ಲೇಟ್ ಮಾಡಕ್ಕೆ ಮಟೀರಿಯಲ್ ಸಿಗ್ತಾವು, ಅವನಿಷ್ಟು ತಂದು ಮನ್ಯಾಗ ಮಾಡ್ಕೋಬೋದು. ಹಂಗಾರ ಅದನ್ನ ಮಾಡಿದ್ರೆ ಹೆಂಗ್ ಬೇವ? ಯಪ್ಪ, ಈಗ ಸದ್ಯಕ್ಕೆ ಇದನ್ನ ಮಾತಾಡ್ಕೊಂಡೈತಿ, ಇದನ್ನ ಮಾಡೋಣ, ಆಮೇಲೆ ನೋಡ್ಕೊಂಡು ಬೇಕಂದ್ರೆ ಅದನ್ನ ಶುರು ಮಾಡೋಣಂತ. ಎಲ್ಲ ಒಟ್ಟಿಗೆ ತಗೊಂಡು ಕೈ ಸುಟ್ಕೊಳ್ಳೋದು ಬೇಡ. ಹೌದಪ್ಪ, ನಿಮ್ಮವ್ವ ಅನ್ನಕತ್ತಿದ್ದು ಕರೆ ಐತಿ. ಸದ್ಯಕ್ಕೆ ಇದನ್ನ ಶುರು ಮಾಡ್ರಿ, ಅವ್ನು ನೋಡಕ್ ಬರ್ತೈತಂತ ಮುಂದೆ. ಅಲ್ಬೇಮ್ಮ, ಇವು ಕಾಲಕ್ಕೆ ತಕ್ಕಂಗ ಬದಲಾಯಿಸ್ಕೊಂತಿರ್ಬೇಕು ಇವನ್ನ. ಅವಾದ್ರ ಈ ಮದ್ವಿ ಮುಂಜಿ ಅವು ಇವು ಅಂತೇಳಿ ಏನಾರ ಫಂಕ್ಷನ್ ಇದ್ದೇ ಇರ್ತಾವ, ಅವನ್ನ ಮಾರಕ್ ಚಲೋ ಈಸಿ ಆಕೈತಂತ ನಾನು ಹಾಕತ್ತೆ ನೋಡಿ. ಹೆಂಗಂತೀರಿ? ಅದ್ರ ಬಗ್ಗೆ ನಾನು ನಮ್ಮ ಸರ್ ಹತ್ರ ಕೇಳಿ ಇನ್ನೊಂದಿಷ್ಟು ವಿಷಯ ತಿಳ್ಕೊಂತೇನಂತ. ಈಗ ಇದನ್ನ ಚಾಲು ಮಾಡೇವಿ, ನೋಡೋಣ ಇದ್ರ ಜೊತೆಗೆ ಹಂಗ ಅದನ್ನು ಬೇಕಂದ್ರೆ ಮಾಡಕ್ ಬರ್ತೈತೆ, ಹೌದಲ್ಲ? ಹೆಂಗಿದ್ರು ನಾವು ಮನೆ 4 ಜನ, ಅಪ್ಪ ಒಬ್ಬ 5 ಜನ. ಯಪ್ಪ, ನಿಮ್ಮ ಅಪ್ಪನ ಸುದ್ದಿ ಬಿಡ. ಹಬ್ಬ ಹುಣ್ಣಿಮೆ ಅನ್ನಂಗಿಲ್ಲ, ಏನಿಲ್ಲ, ಹಂಗ ಕುಡ್ದು ಅಡ್ಡಾಡಕತ್ಬಿಟ್ಟಾನ. ಒಂದರ ದಿನ ಮನ್ಯಾಗ ಇದ್ದಿದ್ ನೋಡಿ ಏನೋ ಅವ್ನ. ಅಲ್ ಬೇಯವ್ವ, ಅವಂಗ ಹೇಳೋ ರೀತಿಯಿಂದ ಹೇಳಿದ್ರೆ ಆಕೇತಿ. ನೀ ಯಾವಾಗ ನೋಡಿದ್ರು ಸಿಡ್ಕೊಂತಾನೆ ಇರ್ತೀವಿ ಅವನ ಮೇಲೆ. ಅತಿ, ನೀವು ಚಿಂತೆ ಮಾಡ್ಬೇಡ್ಬಿಡ್ರಿ, ನಾವೆಲ್ಲ ಕೆಲಸ ಚಾಲು ಮಾಡೋಣಂತ. ಹಂಗ ಇದನ್ನ ಮಾಡ್ಕೊಂತ ಅದನ್ನು ಮಾಡಕ್ ಬರ್ತೈತಿ, ಯಾಕೆ ಟೆನ್ಷನ್ ತಗೊಂತೀರಿ? ಯವ್ವ, ರೊಕ್ಕವ ಎಲ್ಲಾನು ಹಾಕಿ ಕೈ ಸುಟ್ಕೋಬಾರ್ದು. ನಾ ವಿಚಾರಿಸ್ತೇನೆ ತಗೋರಿ ಅತ್ತಿ, ಅದ್ರಂಗ ಮಾಡಕ್ ಬರ್ತೈತಿ. ಹಂಗಾಗ್ಲಿ ತಗೋ. ಮೀರಾ, ತಡಿವಾ, ಹೋಗ್ಬೇಡ. ಇಲ್ಲ, ನಾ ಮನೆಗೆ ಹೋಗ್ತೇನೆ. ಯಾಕವಾ ತಾಯಿ? ಎಷ್ಟು ದಿವಸ ಆತು ನಮ್ಮ ಮನೆಗೆ ಕಳ್ಸಾಕತ್ತಿಲ್ಲ ನೀವು, ಬರೀ ಇಲ್ಲೇ ಇಟ್ಕೊಳಕತ್ತೀರಿ. ನಮ್ಮ ಮನ್ಯಾಗೂ ಅವರು ಬರಾಕತ್ತಿಲ್ಲ ನನಗೆ ನೋಡಾಕ. ಇಲ್ವಾ, ಅವರು ಕೆಲ್ಸದ ಮೇಲೆ ಊರಿಗೆ ಹೋಗ್ಬೇಕಂದಿದ್ರಿಲ್ಲ, ನಾಳೆ ಬರ್ತಾರಂತ ಫೋನ್ ಮಾಡೇ ನಾವು. ಹೌದ್ವಾ, ಬಾವಾ ನೋಡ್ಬೇಕ, ನಿನ್ ಮುಂದೆ ಇನ್ನೊಂದ್ಸರಿ ಫೋನ್ ಹಚ್ಕರಿಲ್ಲ ಅವ್ರಿಗೆ. ಏನಿಲ್ಲ, ದಿನ ಇದ ಮಾತಾಡಕತ್ತೀರಿ ನೀವು, ಬರೀ ಸುಳ್ಳು ಹೇಳ್ತೀರಿ. ಈಗ ಬಾ ಒಳಗ ಮಸಾಜ್ ಮಾಡಿಸ್ಕೋ, ಆಮೇಲೆ ನಿಮ್ಮ ಮನ್ಯಾಗ ಫೋನ್ ಮಾಡಿ ಬರಕ್ ಹೇಳ್ತೇನಂತ. ನಾಳೆ ನಿಮ್ಮ ಮನೆಗೆ ಹೋಗುವಂತೆ, ಆಯ್ತಾ? ಯಾ ಮಜಾಜು ಬೇಡ ಪಿಚಾಜು ಬೇಡ, ನಂಗೆ ನಾ ಮನೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕಿಂಗ್, ನಾವು ಅಲ್ಲೇ ಒಳಗೆ ಬರಂಗಿಲ್ಲ. ಪಂಡಿತ್ರ ಯಾಕೆ ಭಾಳ ಹಠ ಮಾಡಕತ್ಬಿಟ್ಟಾಳಲ್ರಿ ಇವತ್ತ? ಇಲ್ವಾ, ಅವ್ರ ಮನ್ಯಾಗ ಫೋನ್ ಹಚ್ಚ ಬರ್ಲಿ, ಪಾಪ 4 ದಿವಸ ಆತಲ್ಲ ಬಂದಿಲ್ಲ, ಅದಕ್ಕೆ ಹಂಗೆ ಮಾಡಕತ್ತಾಳ. ಆತ್ರಿ ಅವ ಅವ್ರಿಗೆ ಬರಕ್ ಹೇಳಿ ತಗೋ, ನಿಮ್ಮ ಮನ್ಯಾಗ ಫೋನ್ ಹಚ್ಚಕತ್ತಾರ, ಡಾಕ್ಟರ್ ಬರ್ತಾರ. ಇಲ್ಲ, ಅವ್ರು ಬರಂಗಿಲ್ಲ, ನಾನು ಹೋಗ್ತೇನೆ. ಯಾಕ್ರಿ ಡಾಕ್ಟರ್ ಟೆನ್ಷನ್ ಒಳಗದಿರಲ್ಲ, ಏನಾತ್ರಿ? ಏನಿಲ್ಪ, ಅದು ಮೀರಾ ಅಂತ ಹೇಳಿ ಪೇಷಂಟ್ ಅದಾರಲ್ಲ, ಅವ್ರ ಮನೆಗೆ ಹೋಗ್ತೇನಂತ ಯಾಕೆ ಭಾಳ ಹಠ ಮಾಡಕತ್ತಾರ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ರಕ್ಕ ಫೋನ ಹತ್ತಾತಿಲ್ಲ, ನಾಟ್ ರೀಚಬಲ್ ಬರತ್ತೈತಿ. ಹೌದಾ ರೀ, ನಾ ಹೋಗಿ ಮಾತಾಡ್ತೇನೆ ತಡ್ರಿ. ಅವ್ರು ಯಾರ ಮಾತು ಕೇಳಕತ್ತಿಲ್ಲಪ್ಪ. ತಡಿವಾ ತಾಯಿ. ಇಲ್ಲ, ನಾ ಹೋಗ್ಬಿಡ್ತೇನೆ ನಮ್ಮ ಮನೆಗೆ. ತಡಿವಾ, ಹೋಗ್ಬೇಡವಾ ಮೀರಾ. ಪಂಡಿತ್ರ, ಓ ಇವತ್ತು ಬಂದೇನ್ಪಾ ನೀನು? ಇಪ್ಪ ತಡಿಪಾ, ಒಂದಿಟ್ಟು ಅರ್ಜೆಂಟ್ನಾಗದೆ ನಾನು. ಓಕೆ, ಬಿಟ್ರೆ ಮನೆಗೆ ಹೋಗ್ಬಿಡ್ತಾಳ. ಗೇಟ್ ಹತ್ರ ಸೆಕ್ಯೂರಿಟಿ ಅದಾರ ಖರೆ, ಆದ್ರೂ ಯಾಕೆ ಬೇಕಪ್ಪ, ಒಂದು ಹೋಗಿ ಇನ್ನೊಂದು ಆಗಿದ್ದಿತ್ತು. ಅವ್ವ ಮೀರಾ ತಡಿವಾ. ಇಲ್ಲ ಪಂಡಿತ್ರ, ನಾವು ಹೋಗ್ಬೇಕ್ರಿ ನಮ್ಮ ಮನೆಗೆ. ಅಮ್ಮ
ಅಮ್ಮ, ನೀ ಯಾರು? ನಂಗ್ಯಾಕಮ್ಮ ಅಂತ ಕರೆಕತ್ತಿ? ನನ್ನನ್ನ ನಿಮ್ಮ ಮಗ ಅಂತ ತಿಕ್ಕೋರಿ. ನಿನ್ನ ಹೆಸರೇನು? ನನ್ನ ಹೆಸರು ರವಿ ರೀ. ನನ್ನ ಮಗನ ಹೆಸರು ಗೋಪಿ. ಅವನು ಇಲ್ಲದಾನ. ಅದೇ ರೀ, ನಂಗೆ ಅಮ್ಮ ಇಲ್ಲ ರೀ. ಅದಕ್ಕೆ ನಿಮ್ಮನ್ನ ನೋಡಿದ ಕೂಡಲೇ ನಮ್ಮ ಅಮ್ಮ ನೆನಪಿಗೆ ಬಂದ್ಲ, ಅದಕ್ಕೆ ಅಮ್ಮ ಅಂತ ಕರೆದೆ ರೀ. ಏನಪ್ಪ, ನಿಂಗೆ ಅಮ್ಮ ಇಲ್ಲ? ಇರ್ಲಿ ಬಿಡಪ್ಪ, ನೀನು ನಂಗೆ ಅಮ್ಮ ಅಂತ ಕರಿ, ನಾನು ಓ ಅಂತೇನೆ ಏನು? ಆಯ್ತಮ್ಮ. ಅಮ್ಮ, ಈಗ ಒಳಗೆ ಬರ್ತೀರಿ? ಇಲ್ಲಪ್ಪ, ನಾನು ನಮ್ಮ ಮನೆಗೆ ಹೋಗ್ಬೇಕು. ಅಮ್ಮ, ನನಗೂ ಅಮ್ಮ ಇಲ್ಲ. ನಿಮ್ಮ ಜೊತೆಗಿದ್ರೆ ಸ್ವಲ್ಪ ಸಮಾಧಾನ ಆಕೈತಿ. ಒಂದು 2 ದಿನ ನನ್ನ ಜೊತೆಗೆ ಇರ್ರಿ. ನಮ್ಮ ಅಮ್ಮನ ನನ್ನ ಜೋಡಿ ಇದ್ದಂಗೆ ಅನಿಸ್ತೈತಿ. ನಿಮ್ಮನ್ನು ನೋಡಿದ್ರೆ ಯಾಕೋ ನಮ್ಮ ಅಮ್ಮ ಭಾಳ ನೆನಪಿಗೆ ಬರಕತ್ಬಿಟ್ಟಾಳ. ನೀವೇನಾರ ಹೋಗ್ಬಿಟ್ರೆ ನಂಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತೈತಿ. ಇಲ್ಲಿ ತಗೋಪ್ಪ, ಇಷ್ಟು ದಿವಸ ನಾದೇನಂತ ಇನ್ನೊಂದು 2 ದಿನ ಹೋದಲ್ಲ, ನಾ ಇರ್ತೇನೆ ತಗೋಪ್ಪ. ಇಲ್ಲ ನೀ ಏನು ಚಿಂತೆ ಮಾಡಬೇಡ. ಮತ್ತೆ ಯಾಕೆ ಅಳಾಕತ್ತೀರಿ? ಕಣ್ಣೀರೋಡ್ಸ್ಕೋರಿ. ಇಲ್ಪ, ನಿನಗೆ ಅಮ್ಮ ಇಲ್ಲ ಅಂದಲ್ಲ, ಅದಕ್ಕೆ ನನಗೆ ಅಳುನ ಬಂದ್ಬಿಡುತ್ತೆ. ನೀವಿರ್ಬೇಕಾದ್ರೆ ನನ್ನ ಅಮ್ಮ ಇಲ್ಲ ಅಂತ ಯಾಕೆ ಹೇಳಿ? ನೀವ ನಮ್ಮಮ್ಮ. ಬರೀ ಒಳಗೆ. ಅಪ್ಪ ನಡಿಪ ಒಳಗೆ. ಅಮ್ಮ, ನಿಮ್ಮನ್ನ ಪ್ರೇಮಕಾರ ಹುಡ್ಕಾಕತ್ತಿದ್ರು, ಏನೋ ಮಸಾಜ್ ಮಾಡ್ಬೇಕಂತ. ಒಂದಿಟ ಹೋಗ್ರಿ ಪ್ರೇಮಕಾರ ಕಡೆ. ಅಪ್ಪ ಪಂಡಿತ್ರ, ನೀವು ಚಿಂತೆ ಬಿಡ್ರಿ. ಅವ್ರಿನ್ನ ಇಲ್ಲಿಂದ ಹೊರಗೆ ಹೋಗಂಗಿಲ್ಲ ತಗೋರಿ. ಯಪ್ಪ, ಎಷ್ಟು ಚಂದ ಪರಿಹಾರ ಮಾಡಿಬಿಟ್ಟಲ್ಲ ಬೆಟ್ಟದಂಗೆ ಬಂದಿದ್ದು ಕಷ್ಟನ. ಏನು ಡಾಕ್ಟ್ರು ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ರಂತೇನಪ್ಪ? ಮಾಡಿದ್ರಂತ್ರಿ. ಆದ್ರೆ ಯಾಕೋ ನಾಟ್ ರೀಚಬಲ್ ಐತಿ ಅಂತ ಅನ್ನಕತ್ತಿದ್ರು ಡಾಕ್ಟ್ರು. ಅದಕ್ಕೆ ನನ್ನ ಮುಂದೆ ಹೇಳಿದ್ರ ನಾನು ಬಂದೆ ರೀ. ನಮಸ್ಕಾರ ರೀ ಪಂಡಿತ್ರ. ಓ ನಮಸ್ಕಾರ ರೀ ಮಹೇಶಪ್ಪನವ್ರ. ನೀವು ಬಂದಿದ್ದು ಭಾಳ ಚಲೋ ಆತ್ ನೋಡ್ರಿ. ನಿಮ್ಗೇನ ಫೋನ್ ಹಚ್ಚಿದ್ರಂತ ನಮ್ಮ ಡಾಕ್ಟ್ರು, ನಿಮ್ದು ಮೊಬೈಲ್ ನಾಟ್ ರೀಚಬಲ್ ಬರಕತ್ತೈತಂತಲ್ರಿ. ಹ್ಞೂ ರೀ, ಅದು ಮುಂಜಾನೆ ಎದ್ದು ಕೂಡಲೇ ಮೊಬೈಲ್ ಕೆಳಗೆ ಬಿದ್ದು ಹೊಡೆದು ಬಿಡ್ತ್ರಿ. ಹಾಗಾಗಿ ನಾಟ್ ರೀಚಬಲ್ ಅದು ಬರಕತ್ತಿರ್ಬೇಕ್ರಿ. ಅದಕ್ಕೆ ಹೊಸ ಮೊಬೈಲ್ ತೊಗೋಬೇಕ್ರಿ. ಮತ್ತು 3-4 ದಿವಸ ನೀವು ಈ ಕಡೆ ಬರಬೇಡ ಅಂದಿದ್ರಲ್ಲ, ಬಂದಿದ್ದಿಲ್ಲ. ಮತ್ತು ಈಕಿ ಹೆಂಗದಾಳ ಏನಂತಿಲ್ಲೇ ಚಿಂತೆಗೆ ಹಾಕತ್ಬಿಟ್ಟಿತ್ರಿ ನನಗೆ. ನಿಂತಲ್ಲಿ ನಿಲ್ಲಕ್ಕಾಗಲ್ದಾಗಿತ್ತು, ಕುಂತಲ್ಲಿ ಕುಂದ್ರಕ್ಕಾಗಲ್ದಾಗಿತ್ತು. ಯಾಕಂದ್ರೆ ಆಕೆ ಹಿಂಗಾದ್ಮೇಲೆ ಒಂದು ದಿವಸಕ್ಕೂ ನಾ ಬಿಟ್ಟಿರ್ಲಿಲ್ಲ ರೀ. ಹಂಗೆ ಬಿಟ್ಟಿರಂತ ಹೇಳಬೇಡ್ರಿ, ನಂಗೆ ಭಾಳ ತ್ರಾಸ ಆಗ್ತೈತಿ. ಇಲ್ಪ, ನಾನು 4 ದಿವಸ ಆಕಿ ನೀನು ಇಲ್ದಂಗೆ ನೋಡಿದ್ನಲ್ಲ, ಈಗ 3-4 ದಿವಸ ಚಲೋನೇ ಇದ್ಲಕಿ. ಇವತ್ತು ಒಂದಿಟ್ಟು ಹಠ ಮಾಡಕತ್ತಿದ್ಲು ನೋಡು. ನಾನು ಅದಕ್ಕೆ ಕರ್ಸಿದ್ರಾತ ಅಂತ ಹೇಳಿ ಫೋನ್ ಹಚ್ಚಕ್ಕೆ ಹೇಳಿದ್ದೆ, ನಾಟ್ ರೀಚಬಲ್ ಬರಕತ್ತೈತಿ ಅಂತ ಅಂದ್ರೆ. ಅದಕ್ಕೆ ನಾನು ಬಂದ ಬಿಟ್ಟೆ ರೀ. ಮೊಬೈಲು ಬೇರೆ ಹಂಗಾಗಿತ್ತಾ, ಈಕಿ ಹೆಂಗೆ ಮಾಡಕತ್ತಾಳೋ ಏನು ಅಂತ ಚಿಂತೆ ಬೇರೆ ಹತ್ಬಿಟ್ಟಿತ್ತು ನನಗೆ. ಅದಕ್ಕೆ ನಿಂತ ಕಾಲ ಮೇಲೆ ಓಡ್ ಬಂದೆ ನೋಡ್ರಿ. ಇಲ್ಲಿ ಬಂದೆ, ಆಕಿ ಹಠ ಮಾಡಕತ್ತಿದ್ಲು ರೀ. ನೋಡಿದೆ ನಾನು. ನೀವು ಡಾಕ್ಟ್ರು ಎಲ್ಲ ಸಮಾಧಾನ ಮಾಡಕತ್ತಿದ್ರಿ. ಆಕಿ ನಾ ಮನೆಗೆ ಹೋಗ್ತೇನೆ ಅಂತ ನಿಂತ್ಬಿಟ್ಟಿದ್ಲು. ಆಮೇಲೆ ಈ ಹುಡುಗ ಬಂತು ಅಮ್ಮ ಅಂದ್ಕೂಡ್ಲೆ ಆಕಿ ಮುಖದಾಗಿಂದ ಹಾವಭಾವನ ಬದಲಾಗ್ಬಿಡ್ತಲ್ರಿ ಪಂಡಿತ್ರ. ಇಲ್ಪ, ಆಕಿ ಏನಂತಂದ್ರೆ ಉಳ್ದಿದ್ದು ಯಾವುದೋ ಅಷ್ಟೊಂದು ಲಕ್ಷಕ್ಕೆ ತಗೊಂಡಿಲ್ಲ. ಆಕಿಗೆ ಈ ಜವಾಬ್ದಾರಿ ಅನ್ನೋದು ಅಷ್ಟು ತಲೆ ಒಳಗೆ ಬಂದಿಲ್ಲ. ಆದ್ರೆ ಮಗು ಬಗ್ಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಐತಿ. ಆಮೇಲೆ ಈ ಥರ ತಾಯಿ ಮಗುನ ಸೆಂಟಿಮೆಂಟ್ ಅಂದ್ರೆ ಆಕಿ ಭಾಳ ಜಲ್ದಿ ಕರಗ್ಬಿಡ್ತಾಳ. ಹೋದ್ವಾರ ಪ್ರೇಮಾನ್ ಜೋಡಿ ನಮ್ಮ ಡಾಕ್ಟ್ರನ್ನ ಕೆಲಸದಿಂದ ತೆಗಿತೇನೆ ಅಂತ ಹಂಗ ಸುಮ್ಮನೆ ತಮಾಷೆ ಮಾಡಕತ್ತಿದ್ರಂತ. ತಮಾಷೆ ಅಂತ ಅಂದ್ರೆ ನಿನ್ನ ಹೆಂಡತಿದ ರಿಯಾಕ್ಷನ್ ಹೆಂಗೈತಿ ಅಂತ ನೋಡೋಕೆ. ಅವಾಗ ಮೀರಾ ಅದಾಳಲ್ಲ, ಆತ ಮೊದಲು ತೆಗೀರಿ ಈಕಿನ ಕೆಲಸದಿಂದ ಅಂತ ಅನ್ನಕತ್ತಿದ್ಲಂತಪ್ಪ. ಆಮೇಲೆ ಆಕಿ ಪ್ರೇಮ ಇಲ್ರಿ, ನಂಗೂ ಸಣ್ಣ ಹುಡುಗರದವು, ಮನೆಗೆ ಯಾರು ಇಲ್ಲ, ನನ್ನ ಮಗು ಐತಿ ಅಂತ ಅಂದ್ಕೂಡ್ಲೆ ನಿನ್ನ ಹೆಂಡತಿ ಕಣ್ಣಾಗ ನೀರ ಬಂತಂತಪ್ಪ. ಡಾಕ್ಟರ್ಗೆ ಆಕಿನ ಕೆಲಸದಿಂದ ತೆಗಿಬೇಡ್ರಿ ಪಾಪ ಅಂತಂದು ಹೇಳಿ ಗೋಗರ್ದ್ಲಂತ. ಆಮೇಲೆ ಅದ್ರ ಮೇಲೆ ಒಟ್ಟು ಮೀರಾ ಮಾತು ಕೇಳೋ ಹಂಗ ಮಾಡಕತ್ತಿದ್ರಪ್ಪ. ಅದಕ್ಕೆ ಸುಮ್ಮನಿದ್ರು ಅವ್ರು. ಈಗ ಒಂದು 3-4 ದಿವಸ ಆತಲ್ಲಪ್ಪ ನೀನು ಬಂದಿಲ್ಲ, ಅವಾಗ ಬಂದು ಹೋಗಿ ಮಾಡ್ತಿದ್ದಿ. ಪಾಪ ಆಕಿಗೂ ಏನು ಅನಿಸ್ತಿದ್ದಿಲ್ಲ. ಎಷ್ಟೇ ಅಂದ್ರೂ ಗಂಟಲ್ಲ 4 ದಿನ ಅಂದ್ಕೂಡ್ಲೆ ಆಕಿಗೂ ಬೇಜಾರು ಅನ್ಸೈತ. ನಿನ್ನ ನೆನಪು ತೆಗೆದು ಮನೆಗೆ ಹೋಗ್ತೇನೆ ಅಂತ ನಿಂತಿದ್ಲು. ಅಷ್ಟೊತ್ತಿಗೆ ನಮ್ಮ ರವಿ ಬಂದವನ ಅಮ್ಮ ಅಂತ ಅನ್ನಪ್ಪ. ಅಂದ್ಕೂಡ್ಲೆ ಮೀರಾನ್ ಮುಖದಾಗ ಅದು ಏನು ಬದಲಾವಣೆ ಕಾಣಿಸ್ತಂತಿದ್ದಿ. ಆಮೇಲೆ ನೀನು ಯಾರಪ್ಪ, ನನಗೆ ಯಾಕೆ ಅಮ್ಮ ಅಂದಿ ಅಂತ ಹೇಳಿ ಕೇಳಿದ್ಲು ಮೀರಾ. ಇನ್ನು ಪಾಪ ಇವನಿಗೆ ಖರೇನ ಅವು ಇಲ್ಲ. ಆ ವಿಷಯ ಹೇಳಿದ ಕೂಡಲೇ ಆಕಿ ಮನಸ್ಸ ಕರಗ್ ಬಿಡ್ತಪ್ಪ. ಆಕಿಂದ ತಾಯಿ ಹೃದಯ ಜಾಗೃತಿ ಐತಿ. ನಾನು ಆಕಿನ ಸೂಕ್ಷ್ಮ ಅಬ್ಸರ್ವ್ ಮಾಡಿದೆ. ಆಕಿಂದ ಹಾವಭಾವ ಸ್ವಲ್ಪ ಚೇಂಜ್ ಆಗೈತ್ರಿ. ಇಷ್ಟು ಸಮಾಧಾನದಿಂದ ಇರೋ ಹುಡುಗಿನ ಅಲ್ರಿ ಆಕಿ. ಸಾಹೇಬ್ರ, ನೀವೇನು ಚಿಂತೆ ಮಾಡಬೇಡ್ರಿ. ಇನ್ನು ಮೀರಾ ಅಮ್ಮವ್ರು ಆರಾಮಾಗೋ ಜವಾಬ್ದಾರಿ ನಂದ್ರಿ. ಯಪ್ಪ ಎತ್ಲಾಗರ ಆಕೆ ಆರಾಮಾದ್ರೆ ಸಾಕಾಗೈತೆ ನೋಡು. ಮೊದಲು ನಂಗೆ ಚಂದಾಗಿ ನಕ್ಕೋತ ಮನ್ಯಾಗ ನಮ್ಮ ಜೋಡಿ ಇದ್ರ ಅದಕ್ಕಿಂತ ಬಂಗಾರದಂತ ಕೆಲಸ ಬೇರೆ ಇಲ್ಲ ನೋಡು. ಇಲ್ಪ ಅಗ್ಗೀಗ ಸ್ವಲ್ಪ ಆರಾಮಾಗೈತಿ. ಈಗ ಇನ್ನೊಂದು ತಿಂಗಳು ನೀನು ಇಲ್ಲೇ ಬಿಟ್ಟಿ ಅಂದ್ರೆ ಇನ್ನೊಂದು 50 ಭಾಗ ಆರಾಮಾಕೈತೆ ನೋಡು. ಆಮೇಲೆ ಬೇಕಂದ್ರೆ ನೀನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ನೀನು ಚಂದಾಗಿ ನೋಡ್ಕೊಂಡ್ರೆ ಪೂರ್ತಿ ಆರಾಮಾಕಳು ನೋಡು. ಅಷ್ಟು ಭರವಸೆ ಅಂತ ನಾನು ಕೊಡ್ತೇನೆ. ಖರೇನರಿ ಪಂಡಿತ್ರ, ಇದನ್ನ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನೋಡ್ರಿ. ಅಪ್ಪ ರವಿ, ಮೀರಾನ್ ಕರ್ಕೊಂಬಾರಪ್ಪ. ಆತ್ರಿ ಪಂಡಿತ್ರ. ಬರ್ರಿ ಮಹೇಶಪ್ಪನವ್ರು ಕುಂದ್ರ ಬರ್ರಿ. ಆಯ್ತ್ರಿ ಪಂಡಿತ್ರ. ಆದ್ರೆ ನೀ ಸ್ವಲ್ಪ ಕಷ್ಟಪಡ್ಬೇಕಾಕೈತಪ್ಪ. ಏನ್ರಿ, ಆಕಿನ ಮನ್ಸಿಗೆ ಭಾಳನ ಘಾಸಿ ಆಗೈತಪ್ಪ. ಹಾಗಾಗಿ ಆ ಥರ ಯಾವುದೇ ರೀತಿ ನೋವಾಗ್ಲಾರ್ದಂಗೆ ನೋಡ್ಕೋಬೇಕು. ಮತ್ತಪ್ಪ ಆಕಿಗೆ ಯಾವುದೇ ಕಾರಣಕ್ಕೂ ಆ ಮಗು ಇಲ್ಲ ಅನ್ನೋದು ಗೊತ್ತಾಗಬಾರ್ದು. ಇಲ್ರಿ ಪಂಡಿತ್ರ, ಇಷ್ಟು ವರ್ಷದಿಂದ ನಾ ಹಂಗೆ ನಡ್ಕೊಂಡು ಬಂದೇನ್ರಿ. ಆಕಿಗೆ ಅದು ಗೊಂಬಿಗಳದಾವಲ್ಲ, ಗೊಂಬಿ ಅಂತಂದು ಹೇಳಿ ಆಕಿನ ಮುಂದೆ ಟ್ರೀಟ್ ಮಾಡೇ ಇಲ್ರಿ. ಅದು ಒಂದು ಸಣ್ಣ ಮಗು ಅಂತಾನೆ ಟ್ರೀಟ್ ಮಾಡ್ಕೊಂಡು ಬಂದೇನ್ರಿ ನಾನು. ಡಾಕ್ಟ್ರ್, ಅವ್ರು ಮೀರಾ ಅಮ್ಮ ಅವ್ರನ್ನ ಕಳಿಸ್ಬೇಕಂತ್ರಿ. ಅವ್ರ ಮನೆಯವ್ರು ಬಂದಾರ. ಹೌದೇನಪ್ಪ, ಈಗ ಪ್ರೇಮ ಹೇಳಿ ಕಳಿಸ್ತೇನೆ ತಗೋ. ನೀನು ಅಷ್ಟೊಂದು ನೋಡ್ಕೊಂಡೆ ಅನ್ನೋದಕ್ಕೆ ಆಕಿನ್ನೂ ಬದುಕಿದಾಳಪ್ಪ. ಹಾಗಾಗಿ ನಾವೀಗ ಏನೋ ಟ್ರೀಟ್ಮೆಂಟ್ ಕೊಟ್ಟರು ಆಕಿನ ಮೇಲೆ ವರ್ಕ್ ಆಗಕತ್ತೈತಿ. ಇನ್ನೊಂದು ತಿಂಗಳಿಗೆ ಅಂದ್ರೆ ಈಗ ಇದ್ದಂಗೆ ಇರಂಗಿಲ್ಲ ತಗೋರು. ಬಾವ ಮೀರಾ, ನೋಡಿಲ್ಲ ಯಾರು ಬಂದಾರ. ರೀ ಮೀರಾ, ಹೆಂಗದಿ? ಆರಾಮದಿ? ನಾನು ನಿಮ್ಮ ಜೋಡಿ ಮಾತಾಡಂಗಿಲ್ಲ, ಹೋಗ್ರಿ. ಎಷ್ಟು ದಿವಸ ಆತು ಬಂದೇ ಇಲ್ಲ ನೀವು ಇಲ್ಲೇ. ಅದು ಭಾಳ ಕೆಲಸ ಇತ್ತಂತ ಹೇಳಿದ್ನಲ್ಲವ ನಿನಗೆ, ಅವತ್ತ ಹೇಳಿ ಹೋಗಿದ್ದೆ ಇಲ್ಲ? ಹೇಳಿದ್ರಿ, ಆದ್ರ ಭಾಳ ದಿವಸ ಆದಂಗ ಆಗ್ಬಿಟ್ಟೈತಿ. ಏ, ಗೋಪಿ ಹೇಳದನ? ಗೋಪಿನ ರವಿ ಕಡೆ ಅದಾನ. ಈ ರವಿ ಯಾರು? ಪಾಪ ರೀ, ರವಿಗ ಅಮ್ಮ ಇಲ್ಲಂತ. ಅದಕ್ಕ ನಂಗ ಅಮ್ಮ ಅಮ್ಮ ಅಂತ ಕರಿತೇನೆ ಅಂದ. ಕರಿಯಪ್ಪ ಅಂತಂದೆ ರೀ. ಇವತ್ತು ನೀವು ಇಲ್ಲೇ ಇರ್ತೀರಿಲ್ಲ? ಅದು
ಅದ ಮೀರಾ ಈಗ ಇರ್ತಾರ ಸಂಜೆ ಮುಂದ ಮತ್ತೆ ಮನಿಗೆ ಹೋಗ್ತಾರ ನೀ ಇರ್ತಿರ್ಲಿಲ್ಲ ನಾ ಇಲ್ಲೇ ಇರ್ತೇನ್ರಿ. ರವಿಗೆ ಹೇಳೇನಿ ಇನ್ನೊಂದ್ 2-3 ದಿವಸ ಇಲ್ಲೇ ಇರ್ತೇನೆ ಅಂತ ಹೇಳಿ. ಇಲ್ವಾ ನೀನು ಒಂದ್ ತಿಂಗಳು ಇಲ್ಲೇ ಇರ್ಬೇಕಾಕೇತಿ ಇನ್ನೂ 1 ತಿಂಗಳ ಯಾಕ್ರಿ? ಇಲ್ವಾ ಪಾಪ ರವಿಗ ಬಾಳ ಬೇಜಾರಾಗೈತಂತ ಹಂಗಾಗಿ ಅವ್ನ್ಗ ಒಂದ್ ತಿಂಗಳ ಡಾಕ್ಟರ್ ರೆಸ್ಟ್ ತಗೊಳಕ್ ಹೇಳ್ಯಾರಂತ ಅದಕ್ಕೆ ಇಲ್ಲಿಗೆ ಬಂದಾನ ಅವ್ನ. ಈಗ ನೀನ್ ನಮ್ಮ ಮನೆಗೆ ಬಂದ್ಬಿಟ್ರ ಅವ್ನ ಅಮ್ಮ ಅಂತ ಯಾರಿಗೆ ಕರಿಬೇಕು ಹೌದಲ್ಲ? ಓ ಹೌದಲ್ಲ ಪಾಪ. ಸರಿ ಪಂಡಿತ್ರ, ನಾನು ಇನ್ನು 2 ದಿನ ಅಲ್ರಿ, ಇನ್ನೂ 1 ತಿಂಗಳು ಇಲ್ಲೇ ಇರ್ತೇನ್ರಿ. ರವಿಗೂ ಹೇಳ್ಬಿಡ್ರಿ. ಆತ್ವಾ ನಿಂಗೆ ಎಷ್ಟು ದಿವ್ಸ ಬೇಕು ಅಷ್ಟು ದಿವ್ಸ ಇಲ್ಲೇ ಇರಿ ಏನವ? ಹ್ಞೂನ್ರಿ, ನಂಗ ಪ್ರೇಮ ಮಸಾಜ್ ಮಾಡಕತ್ತಾಳ್ರಿ. ನಾನು ಅಲ್ಲೇ ಇರ್ತೇನ್ರಿ, ಆಮೇಲೆ ಬರ್ತೇನೆ ನಿಮ್ಗೆ ಮಾತಾಡ್ಸಕ್. ಹೋಗ್ವಾ ಏನೇನಾಯ್ತು ಅದನ್ನೆಲ್ಲ ಮಾಡ್ಸ್ಕೋಕ್ ಚಂದಿಗೆ. ನಾನ ಗೋಪಿನ್ ಕರ್ಕೊಂಬಂದ್ ಕುಂದಿರ್ತೇನೆ ತಗೋ ಇಲ್ಲಿ. ಬೇಡ ಪಾಪ ರವಿಗೆ ಬೇಸರ ಆಗತ್ತಿತ್ತಂತ ಅವ್ನ ಪಾಪುನ್ ಜೋಡಿ ಆಡಕತ್ತಾನ. ನೀವು ಬೇಕಂದ್ರೆ ಅವನ ಹತ್ರ ಹೋಗ್ಕೊಂತ ಆಟಾಡೋಗ್ರಿ. ಹಂಗ ಮಾಡ್ತೇನೆ ತಗೋ. ಇಲ್ಲೇ ಇರ್ರಿ, ಹೋಗ್ಬೇಡ್ರಿ, ನಾ ಬರ್ತೇನಂತ. ಆತ ತಗೋ, ನೀ ಬರೋ ತನಕ ನಾ ಏನ್ ಮನೆಗೆ ಹೋಗಂಗಿಲ್ಲ. ಸರಿ ಹಂಗಾರ. ಪಂಡಿತ್ರ ಈ ರವಿ ಯಾರೀ? ಅಂದ್ರ ಎಲ್ಲಿ ಅವ್ನ್ರಿ ಅವ್ರಪ್ಪ ಅವ್ವ ಊರು? ಅದು ಈ ರವಿ ಸಣ್ಣವನಿದ್ನಪ್ಪ, ಒಂದು 10-12 ವರ್ಷದ ಹುಡುಗಿದ್ದ. ಅವಾಗ ಅವ್ರ ಅಪ್ಪ ಅವ್ವ ತೀರ್ಕೊಂಡ್ಬಿಟ್ರು, ಒಬ್ಬನ ಆಗ್ಬಿಟ್ಟ. ಇಲ್ಲೇ ನಮ್ಮ ಆಶ್ರಮದ ಬಾಜುನ ಇತ್ತು ಅವ್ರ ಮನಿ. ಆ ಹುಡುಗ ಹಿಂದ ಮುಂದೆ ಯಾರು ಇರ್ಲಿಲ್ಪ, ಅವ್ರ ಸಂಬಂಧಿಕರಂದ್ರು ಯಾರು ನೋಡ್ಕೊಳ್ಳಿಲ್ಲ. ಹಂಗಾಗಿ ಪಾಪ ಆಶ್ರಯ ಕೇಳ್ಕೊಂಡು ನಮ್ಮ ಆಶ್ರಮಕ್ಕೆ ಬಂತು. ಇಲ್ಲೇ ನಮ್ಮ ಆಶ್ರಮದ ವತಿಯಿಂದಾನ ಅವ್ನಿಗೆ ಓದ್ಸೋದು ಎಲ್ಲ ಮಾಡಿದೆ. ಅವ ಚಲೋ ಓದಾಕತ್ತಿದ್ನಲ್ಲಪ್ಪ, ಹಂಗಾಗಿ ಹೈಯರ್ ಸ್ಟಡೀಸಿಗೆ ಅಂತೇಳಿ ಈಗ ಸಿಟಿಗೆ ಹೋಗ್ಯಾನ. ಇಲ್ಲಿ ಇದ್ದಿದ್ರಿಂದ ಅವಂಗೂ ಒಂಚೂರು ಹಿಂಗ ಪೇಷಂಟ್ಗಳು ಅದು ಬಂದಿರ್ತಾರಲ್ಲ, ಅವ್ರಿಗೆ ಸೇವೆ ಮಾಡಿ ಗೊತ್ತಾಗ್ಬಿಟ್ಟೈತೆ ಯಾರ ಜೋಡಿ ಹೆಂಗಿರ್ಬೇಕಂತ ಹೇಳಿ. ಅವ್ನು ಒಳ್ಳೆ ಕೈಯಪ್ಪ. ಯಾವ್ದಾ ಪೇಷಂಟ್ ಹತ್ರ ಮಾತಾಡ್ಲಿ ಅವ್ರು ಒಂದೇ ಸಲ ಅವ್ರನ್ನ ಬದಲಾವಣೆನ ಮಾಡ್ಕೊಂಡು ಅವ್ನ ಜೊತೆ ಚಂದೆ ಮಾತಾಡ್ಕೊಂಡು ಕುಂದಿರ್ತಾರ ನೋಡು. ಈಗ ನಿನ್ ಹೆಂಡ್ತಿನೂ ಅಷ್ಟೇ ಹಠ ಮಾಡಕತ್ತಿದ್ಲಲ್ಲ, ಅವ್ನು ಬಂದ್ ಅಮ್ಮ ಅಂತಂದ್ ಕೂಡ್ಲೆ ಕರ್ಗೆ ಬಿಟ್ಲು ನೋಡೋಕೆ. ಪಾಪ ಸಣ್ಣ ವಯಸ್ಸಿಗೆ ಅಪ್ಪ ಅವ್ನು ಕಳ್ಕೊಂತ ಹುಡುಗ ನಮ್ಮ ಜೋಡಿನ ಐತಿ ಓದಾಕಂತಂದೇಳಿ ಸಿಟಿಗೆ ಹೋಗೈತಿ. ಅವಾಗ ಇವಾಗ ಬರ್ತಾನ, ನಮ್ಗೆ ಆಸರಾಕ ನೋಡು. ಏನು ಓದಾಕತ್ತಾನ್ರಿ ಅವನು? ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಯಾನಂತ, ಏನೋ ಒಂದು ಆಸೆ ಇಟ್ಕೊಂಡಾನ. ಓ ಹೌದೇನ್ರಿ? ಆ ರವಿ ಇಲ್ಲಿರೋ ಅಷ್ಟು ದಿವಸ ಮೀರಾನ್ ಟ್ರೀಟ್ಮೆಂಟಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ, ಆಮೇಲೆ ನೋಡ್ಬೇಕಪ್ಪ. ಇದು ಆಯುರ್ವೇದಿಕ್ ಅಲ್ಲೇನಪ್ಪ, ಹಂಗಾಗಿ ಒಂದು ಈಟ ತಡ ಆಕೈತೆ ನೋಡು ಮೈ ಹತ್ತಾಕ. ಮತ್ತು ಹಂಗ ಹೊಂದ್ಕೊಂತು ಅಂತ ಅಂದ್ರೆ ಮತ್ತೆ ಅದರಷ್ಟು ಚಲೋನ ಯಾವ್ದು ಇಲ್ಲ ನೋಡು. ಈಗಾಗಲೇ ಒಂದು 15 ದಿವಸ ಆತಲ್ಲ, ಇನ್ಮೇಲೆ ಕೆಲಸ ಚಾಲೂ ಮಾಡ್ತೈತೆ ಔಷಧ. ಪಾಪ ಹುಡುಗ ಸಣ್ಣ ವಯಸ್ಸಿಗೆ ಅಪ್ಪ ಅವ್ನು ಕಳ್ಕೊಂಡು ಅನಾಥಾತ್. ನನ್ನ ಮಗ ಅಪ್ಪ ಅವ್ವ ಇದ್ರು ಅನಾಥಾತ್ ನೋಡ್ರಿ. ಎಲ್ಲದಾನೋ ಏನು ಇದ್ದೊಬ್ಬ ಮಗನು ಕಳ್ಕೊಂಡು ಆಸ್ತಿ ಅಂತಸ್ತು ಎಲ್ಲ ಇದ್ರು ಏನು ಇರ್ಲಾರ್ದಂಗೆ ಅದೇವ್ ನೋಡ್ರಿ. ಯಾಕೆ ಬೇಸರ ಮಾಡ್ಕೊಂತೀನಿ ಬಿಡಪ್ಪ, ಎಲ್ಲ ಕರ್ಮದ ಫಲ ಅನುಭವಿಸ್ಲೇಬೇಕು. ಪ್ರೇಮ, ಇವತ್ತು ನಾನು ನಿನಗೆ ಮಸಾಜ್ ಮಾಡಕಿನ, ನೀ ಬೇಕಾದ್ ಮಾಡ. ಇವತ್ತು ನಾ ಮಸಾಜ್ ಮಾಡಕಿನ, ಇಲ್ಲಾಂದ್ರೆ ಮುಷ್ಟಿ ಕಡ್ಡಿ ಗುದ್ದೆ ಬಿಡ್ತೀನಿ ನೋಡು ಮತ್ತೆ.